ಅಯ್ಯೋ ಥ್ಯಾಂಕ್ ಯು. ಏನಾಗಲ್ಲ ಯಾವ ರಕ್ತನೂ ಇಲ್ಲ ಇಲ್ಲ ಕಣಿ. ನೀನೊಂದು ಗಂಟೆ ಆದ ಅಷ್ಟೇ ನಾನು ಹುಟ್ಟುಹಬ್ಬಕ್ಕೆ. ಎಷ್ಟು ಜನ 12 ಗಂಟೆಗೆ ವಿಶ್ ಮಾಡ್ತಾರೆ ನೋಡವ. ಮಗನೇ ವಿಶ್ ಮಾಡು ನಂಗೆ. ಇವತ್ತು ನಾನು ಹುಟ್ಟುಹಬ್ಬ ಗುರು. ಇವತ್ತು ನಾನು ಹುಟ್ಟುಹಬ್ಬ ಗುರು. ಜಲಮ ಇರು ನಿಂತ್ಕೋ. ಇವತ್ತು ನಾನು ಹುಟ್ಟುಹಬ್ಬ ವಿಶ್ ಮಾಡ್ ನಂಗೆ. ನಾನು ಹುಟ್ಟುಹಬ್ಬ ಕಂಡ್ರಲ್ಲ ವಿಶ್ ಮಾಡ್ರಲ್ಲ ಬ್ರೋ. ವಿಶ್ ಮೀ ಬ್ರೋ. ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು. ಇವತ್ತು ಒಂದು ಅದ್ಭುತ ನಡೆದಿದೆ. ಯಾರೇ ಬರ್ತಡೆಗೆ ಸ್ಟೋರಿ ಹಾಕಿದ್ರು ಈಗ ನನ್ನನ್ನು ನೋಡಿ ಬೇರೆಯವರನ್ನೇ ನಾ ಮರೆತೆ. ಇನ್ನೊಬ್ರು ನಿಲ್ಸಿ ಬೀದಿಲಿ ಅಪ್ಪ ಅನ್ಕೊಂಬಂದಿರೋ ಹೋಗ್ಲಾ. ನನ್ ಕಾರು ಬಸ್ ಒಂದ್ ಗುದ್ಕೊಂಡ ಬಿಟ್ಟಿದೆ ಕಣತೆ. ಇವಾಗ ಹೊಸ ಬಟ್ಟೆ ಇಕ್ಕತ್ನಿ. ಹೆಂಗ್ ಬಂದ್ ದೇವಸ್ಥಾನಕ್ಕೆ ಬಂದವನಿ. ಹುಡ್ತಾಬ ನಂದು. ನೀನು ಹುಟ್ಬಿಡಮ್ಮ. ಗೈಸ್ ನಾಳೆಗೆ ಅಂದ್ರೆ ಇವಾಗ 11 ಗಂಟೆ ಟೈಮು. ಇನ್ನೊಂದು ಗಂಟೆ ಆದ ಅಷ್ಟೇ ನಾನು ಹುಟ್ಟುಹಬ್ಬಕ್ಕೆ. ಎಷ್ಟು ಜನ 12 ಗಂಟೆಗೆ ವಿಶ್ ಮಾಡ್ತಾರೆ ನೋಡವ. ಇಂಥ ಡೋಂಗಿ ನನ್ನ ಮಕ್ಳೆಲ್ಲ ಪಕ್ಕದಲ್ಲಿ ಮಲಗಿದ್ರು ದನ ಬಿದ್ದಂಗೆ ಮೀರ್ಗಿದ್ರು ಅದಂಗೆ ಗೊತ್ತು. ನೋಡುವ ಗೈಸ್ ಎಷ್ಟು ಜನ ವಿಶ್ ಮಾಡ್ತಾರೆ ಅಂತ. ಗೈಸ್ ಇವಾಗ ಟೈಮ್ ಬಂದು 2 ಗಂಟೆ 16 ನಿಮಿಷ. 12 ಗಂಟೆಗೆ ಎಲ್ಲ ಮೆಸೇಜಲ್ಲಿ ವಿಶ್ ಮಾಡೋರೆ. ನಾನು ಇವಾಗ ಎದ್ದು ನೋಡಿದೆ, ಆದರೆ ಒಬ್ಬರು ಕಾಲ್ ಮಾಡಿಲ್ಲ. ಬಟ್ ಇಲ್ಲಿ ನೋಡಿ ಲೋಪರ್ ನನ್ನ ಮಗ ಪಕ್ಕದಲ್ಲಿದ್ದವನು ಒಂದೇ ಮನೆಗೆ ಹೋಗಪ್ಪ ಚಿನ್ನವರೇ ಆಯ್ತು. ಏಕೆ ಲೋಪರ್ ನನ್ನ ಮಗನೇ ವಿಶ್ ಮಾಡು ನಂಗೆ. ವಿಶ್ ಮಾಡಲ ನನ್ನ ಮಗನೇ ವಿಶ್ ಮಾಡಿದ್ಯಾ? ವಿಶ್ ಮಾಡಿದ್ಯಲ್ಲ ಎದ್ದು ವಿಶ್ ಮಾಡೋದು ಬಿಟ್ಟು ನನ್ನ ಮಕ್ಳ ಮನಗಿರ ದನ ಬಿದ್ದಂಗೆ ಬಿದ್ದಿದ್ದೀರ ಲೋಪರ್ ನನ್ನ ಮಕ್ಳ. ಢೋಂಗಿ ನನ್ನ ಮಗನೇ. ಗೈಸ್ ಗುಡ್ ನೈಟ್. ನನ್ನ ಮಗನೇ ಫ್ಯಾನ್ ಸತ್ತೋಗಿ ಲೋಪರ್ ನನ್ನ ಮಗ. ಏನಮ್ಮ ಬೋಧ ಇಲ್ಲ ಇವತ್ತೇನವ? ಇವತ್ತು ನಾನು ಅಲ್ಲ ಒಂದು ವಿಸ್ತಾರ ಅವ. ಗೈಸ್ ನಾನು 12 ಗಂಟೆಗೆ ನಮ್ಮ ಅಪ್ಪ ಅಮ್ಮ ಬರ್ತಾರೆ, ಬಾಗ್ಲು ತಟ್ತಾರೆ, ಕುಯಿಸ್ತಾರೆ. ಹಿಂಗೆಲ್ಲ ಕಾಯ್ಕೊಂತಿದ್ರೆ ಅಟ್ಲೀಸ್ಟ್ ವಿಸ್ತಾರ ಮಾಡಕ್ ಎದ್ದು ಬಂದ್ಯಮ್ಮ. ಗಂಡ ಹೆಂಡ್ತೀರಿ ಇಬ್ರು ಮನೆಗೆ ಹೊಟ್ಟಿದಾರೆ ಅಲ್ಲ. ಈ ಡೋಂಗಿನ ಇಬ್ರು ಮಿಸ್ ಮಾಡಿಲ್ಲ. ಮುನ್ಮಂಗಿರ್ತಾರೆ ಮುನ್ಗವ್ರೆ. ನಾನೇ ಎದಳ್ಸ್ಬಿಟ್ಟು ಮಿಸ್ ಮಾಡ್ಕೊಂಡಿರೋದು. ಗೈಸ್ ಇನ್ನು ಮಗ ತೊಳೆದೆಲ್ಲ ಸ್ನಾನ ಮಾಡಿಲ್ಲ. ಇವಾಗ ಟೈಮ್ ಒಂದು 9:30 ಗಂಟೆ ಆಗದೆ. ಅಪ್ಪ ಜನ ನಮಸ್ಕಾರ. ಇವತ್ತು ನಾನು ಹುಟ್ಟುಹಬ್ಬ ಗುರು. ನಿಜ. ಖಾರ ಊಟನಾ? ಸಿಹಿ ಊಟ, ಖಾರ ಊಟ, ಎಲ್ಲ ತರ ಊಟ. ಓಕೆ. ಸಾಯಂಕಾಲ ತಾನೆ? ಕಣ್ಣು ಇದು ಕರ್ನಾಟಕ ಊಟಗಳಿದ್ವು. ನಿದ್ದೆ ಕರೆಕ್ಟಾಗಿ ಮಾಡಿದ. ಹೋಗಿ ನಾಷ್ಟ ಮಾಡು. ಎಣ್ಣೆ ಬಿಟ್ರೆ ಸರಿ ಇತ್ತು. ನಾನು ಗುರು 8845 ಗುರು. ಗುರು ಗೈಸ್ ನಮ್ಮ ದೊಡ್ಡಪ್ಪ ಗುರು ಈ ವಿಷಯ ಗೊತ್ತಾಯ್ತಾ ಗುರು? ಎಂತ ಗುರು ನೀನು ಹಿಂಗ್ ಹೊಂಟೋಗ್ಬಿಟ್ರೆ ಗುರು. ಇವತ್ತು ನಾನು ಹುಟ್ಟುಹಬ್ಬ ಗುರು. ನಮಗೇನು ಹೇಳಲಿಲ್ಲ ಗುರು. ಗುರು ನೀನ್ ಏನಾರು ಕೊಡ್ಸ್ಬೇಕು ಗುರು. ಬರ್ತಡೇ ಪಾರ್ಟಿ ಗುರು. ಗುರು ಏನ್ ಬೇಕು ಎಷ್ಟು ಬೇಕು ಎಲ್ಲ ನಾನು ಕೊಡಿಸ್ತೀನಿ ಗುರು. ಓಕೆನಾ ಗುರು? ಇವತ್ತು ನಾನು ಹುಟ್ಟುಹಬ್ಬ ಗುರು. ವಿಶ್ ಮಾಡ್ಬೇಕು ಗುರು ನೀನು. ಗುರು ಬಾಯ್ಲೆ ವಿಶ್ ಮಾಡೋದಂದ್ರೆ ಹೆಂಗೆ ವಿಶ್ ಮಾಡೋದು ಗೊತ್ತಿಲ್ವಾ ನಿಂಗೆ? ಹುಟ್ಟಿದ ಹಬ್ಬಕ್ಕೆ ಮಗನೇ ನಿನಗೆ ಬರ್ತಡೇ ಹಬ್ಬದ ಶುಭಾಶಯಗಳು ಅಂತ ದೊಡ್ಡಪ್ಪ ಅದನ್ನು ವಿಶ್ ಮಾಡ್ಬೇಕು. 8845 ಗುರು. ಯಾರು ನೀನು? ಗುರು ಏನ್ ಕೆಲಸ ಮಾಡಕ್ ಬಂದೆ ಗುರು? ಗುರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಬಾ ಗುರು. ನಾನು ನೀನ್ ಇಬ್ರೆ ಅಪ್ಪ ಜನ ಹೇಳ್ಬಿಡು. ಈಗ ಇದು ಗುದ್ದಕ್ಕೆ ಬರ್ತದೆ ಅನ್ಕೊಳ್ಳಿ. ಹೆಸರು ಚಾಳಿ ಅಂತ ಇದ್ರೆ ಹೆಸರು. ವಾ ಇವನ್ ದೊಡ್ಡಪ್ಪ ನಿನ್ನಂಗೆ ಆಡುತ್ತಲ್ಲ ಇದು ದರ್ಶನ್ ಯಾರು ನೋಡಿ ನೀನೆಲ್ಲ ಮಾಡಿ ಕೇಳಿ ಬಡಿ ಮಗ. ಯಾರ್ತಾರ ಯಾರಂಗ ಆಡದ ಇದು? ಜುಲಮ ಇರು ನಿಂತ್ಕೋ. ಇವತ್ತು ನಾನು ಹುಟ್ಟುಹಬ್ಬ ವಿಶ್ ಮಾಡ್ ನಂಗೆ. ನಮಸ್ಕಾರ. ಬಾ ನನ್ನ ಹುಟ್ಟುಹಬ್ಬ ಇವತ್ತು ವಿಶ್ ಮಾಡ್ಬೇಕು. ನಿಂತ್ಕೋ. ನನ್ನ ಹುಟ್ಟುಹಬ್ಬ ಇವತ್ತು. ನನ್ನ ಮಗನ ಟೀ ಎಣ್ಣೆ
ಐಕ್ಲ ನಾನು ಹುಡ್ಸಬೇಕಂಡ್ರಲ್ಲ ಮಿಸ್ ಮಾಡ್ರಲ್ಲ ಏ ಜೂಲಮ್ಮ ಹೆಂಗ್ ಕ್ವಾಣೆ ಹುಡ್ತಾ ಬಾ ಏ ಬಾಯಿಲೆ ಹೆಂಗ್ ಅನ್ಕೊಂಡಿ ಎಣ್ಣ ಬಾಯಿಲೆ ಹುಡ್ತಾ ಬಂದ್ರೆ ಕ್ವಾಣೆ ಹುಡ್ತಾ ಅಂತ ಬ್ರೋ ವಿಸ್ಮಿ ಬ್ರೋ ಥ್ಯಾಂಕ್ ಯು ಜ್ಞಾನವಿ ಊರ್ಲವಳೆ ವಿಸ್ ಮಾಡು ಹ್ಯಾಪಿ ಬರ್ಡೇ ಸರ್ ಥ್ಯಾಂಕ್ ಯು ಅಪ್ಪಯ್ಯ ಎಲ್ಲ ಇವತ್ತು ಒಂದು ಅದ್ಭುತ ನಡೆದಿದೆ ಅದೇನಂತ ಗೊತ್ತಿಲ್ವಾ ಗೊತ್ತಿರೋ ಕಣಪ್ಪ ಅಪ್ಪ ಹರ್ಟ್ ಮಾಡ್ಬಿಟ್ಟೆ ಕಣಪ್ಪ ಅಪ್ಪ ಇವತ್ತು ನಾನು ಹುಡ್ತಾಪ ಕಣಪ್ಪ ವಿಸ್ ಮಾಡಪ್ಪ ಇದೇನಪ್ಪ ಅಪ್ಪ ಅದನ್ನು ಒಂದೇ ಒಂದು ವಿಸ್ಸು 12 ಗಂಟೆಗೆ ಬಂದು ವಿಸ್ ಮಾಡ್ತೀಯ ಅಂತ ಕಾಯ್ಕ ಕುಂತಿದ್ರೆ ಮನಗಿದೆಯಲ್ಲಪ್ಪ ನೀನ್ ಏನಪ್ಪ ನೀನು ನನಗೆ ಗೊತ್ತಿಲ್ವ ಅದ್ರಲ್ಲಿ ಅದ್ಭುತ ಅಂತದ ಅಲ್ಲ ನಾನು ಹುಟ್ಟಿರೋದೇ ಅದ್ಭುತ ಕಣಪ್ಪ ಇದು ಆಕ್ಚುಲಿ ಚೆನ್ನಾಗಿರೋದು ಅಲ್ಲ 12 ಗಂಟೆಗೆ ಬಂದು ಮಿಸ್ ಮಾಡ್ತೀಯ ಅಂತ ಕಾದ್ರೆ ಏನಪ್ಪ ನೀನ್ ಹಂಗ್ ಮನ್ಗಿದೆ 12 ಗಂಟೆ ಮನೆ ಇನ್ನೂ 1 ಗಂಟೆ ಈಗ ಹಾಲೆ 10 ಗಂಟೆ ಆಗದ ಅಲ್ಲ ಕಣಪ್ಪ ನೀನ್ ಮಧ್ಯರಾತ್ರಿ 12 ಗಂಟೆಲಿ ಮಿಸ್ ಮಾಡ್ತೀಯ ಅವನು ನೀನು ಬಂದು ಒಮ್ಮೆನು ನೀನು ಮಾಡ್ತೀರ ಅಂತ ಕಾಯ್ತಿರ್ ಕಣಪ್ಪ 12 ಗಂಟೆ ಮುಗ್ದೋಯ್ತಾ ಫಸ್ಟ್ 12 ಗಂಟೆ ಆಗಿಲ್ವಲ್ಲ ಫಸ್ಟ್ ವಿಸ್ ನೀವಿಬ್ರೆ ಮಾಡ್ತೀರಾ ಅಂತ ಅನ್ಕೊಂಡಿ ಕಣವ ತಾಯಿ ಕುತ್ಕೊ ನೀನು ಅಪ್ಪ ವಿಸ್ ಮಾಡಪ್ಪ ಹ್ಯಾಪಿ ಬರ್ತ್ಡೇ ಟು ಯು ಕಣಪ್ಪ ಹ್ಯಾಪಿ ಬರ್ತ್ಡೇ ರಾಜ್ಕುಮಾರ್ ಅವ್ರ ವಿಸ್ ಮಾಡಪ್ಪ ಹಂಗೆ ಒಟ್ಟು ಹಬ್ಬದ ಶುಭಾಶಯಗಳು ಒಳ್ಳೇದಾಗ್ಲಿ ಆಮೇಲೆ ಜಾಸ್ತಿ ಫಾಲೋವರ್ಸ್ ನ ಸಂಪಾದನೆ ಮಾಡು ಒಳ್ಳೆ ತರ ನಡ್ಕೋ ಜನಗಳಿಗೆ ತೊಂದರೆ ಕೊಡಬಾರ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಹರ್ಟ್ ಮಾಡಬಾರ್ದು ಓಕೆ ಕಣಪ್ಪ ಮೇಲೆ ನಾನು ಅನ್ನೋ ಪದದಿಂದ ದೂರ ಇರಬೇಕು ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಗೈಸ್ ನನ್ನ ಬರ್ತಡೆಗೆ ಯಾರ್ಯಾರು ವಿಶ್ ಮಾಡ್ತಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಜಾಸ್ತಿ ಜನ ವಿಶ್ ಮಾಡಿ ಲವ್ ಯು ಜಾಸ್ತಿ ಗೈಸ್ ಬರ್ತಡೇ ದಿವಸ ಮೇವು ಬಂದು ಬಾತು ಮತ್ತೆ ಗೈಸ್ ನೀವು ನಂತರನೇನ ಇಲ್ಲಿ ನೋಡಿ ಯಾರೇ ಬರ್ತಡೆಗೆ ಸ್ಟೋರಿ ಹಾಕಿದ್ರು ವಾಪಸ್ ಬ್ಯಾಕ್ ಪೆನ್ಷನ್ ಮಾಡ್ಕೊಂಡು ಇಲ್ಲಿ ನೋಡಿ ಎಷ್ಟು ಆಗ್ಬಿಟ್ಟದು ಅಷ್ಟೊಂದು ಪೂರ್ತಿ ತುಂಬೋಗಿರ್ತದೆ ಅನ್ಕೊಳ್ಳಿ ಹಂಗೆ ಏನಕ್ಕೆ ಹಾಕೊಳ್ಳೋದು ಅಂದ್ರೆ ಎಲ್ರಿಗೂ ಗೊತ್ತಾಗ್ಲಿ ಎಲ್ರು ನಂಗೆ ವಿಶ್ ಮಾಡ್ಲಿ ಅಂತಾನೆ ನಾನು ಹಾಕೊಳ್ಳೋದು ನೀವು ಹಂಗೆ ಹಾಕೊಳ್ಳೋದು ಅಂತ ಅನ್ಸುತ್ತೆ ಹಂಗೆ ವಾಪಸ್ ಬ್ಯಾಕ್ ಮೆನ್ಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬರ್ತಡೇ ಕಂಪ್ಲೀಟ್ ಅಂತ ಅನ್ಸೋದೇ ಇಲ್ಲ ಗೈಸ್ ನಮ್ಮ ಶಶಾಂಕ್ ಅಣ್ಣ ಅವರು ಒಂದು ರೌಂಡು ಆಚೆ ಹೋಗಿದ್ ಬತ್ನಿ ಒಂದು ಗಾಡಿ ತಗೊಳ್ಳೋ ಅಂತಾನೆ ಅದಕ್ಕೆ ನೀನೇ ತೆಗಿಲ್ಲ ಇನ್ಯಾವ ಕಲಿಯೋದು ಅಂತ ಅವನೇ ತೆಗಿಸ್ತವ್ರೆ ಏನ ಎಲ್ಲಿ ಗಾಡಿ ಓಡ್ಸಕ್ಕೆ ಓಡಿಸ್ತೀಯ ಬಿಡವ ನೀನು ಕಾಣದ ದಾರಿ ಹುಡುಕಬೇಡ ಮೊದ್ಲಿಂದ ಕಾಣದ ದಾರಿ ಹುಡುಕಬೇಡ ಹಾ ಹಾಗೆ ನಿನ್ನ ಗೆಲುವನ್ನು ನಾವು ಹುಡುಕುತ್ತಾ ಇರುವರು ಓಕೆ ನೀನು ಗೆದ್ದೇ ಗೆಲ್ಲುವೆ ಎಂದು ನಮಗೆ ಗೊತ್ತು ಆದರೆ ಸ್ವಲ್ಪ ತಡವಾಗಬಹುದು ಆದರೆ ನೀನು ಗೆದ್ದು ಇರುವೆ ಎಲ್ಲರ ಮನಸ್ಸಲ್ಲಿ ಡಿವೋರ್ಸ್ ಬಿಟ್ಟು ನಾನು ಯಾರನ್ನು ನೋಡು ಇರಲಿಲ್ಲ ಈಗ ನಿನ್ನನ್ನು ನೋಡಿ ಬೇರೆಯವರನ್ನೇ ನಾ ಮರೆತೆ ಈ ತಂಗಿಯ ಪುಟ್ಟ ಮನಸ್ಸಿನಲ್ಲಿ ನಿನ್ನ ಮೇಲೆ ಮೂಡಿದ ಭಾವನೆ ಈ ಭಾವನೆಯನ್ನು ನೀನು ನಿರಾಕರಿಸದೆ ಈ ನಿನ್ನ ಪುಟ್ಟ ತಂಗಿ ಅಭಿಮಾನಿ ಕೋರುವ ಹುಟ್ಟುಹಬ್ಬದ ಶುಭಾಶಯಗಳು ಈ ಲೈನ್ ನ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬರ್ದಿರೋದು ಸಕ್ಕದಾಗಿ ಬರ್ದವ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮತ್ತೆ ಅವ್ರಿಗೆ ಇಲ್ಲಿಂದ ಒಂದು ಥ್ಯಾಂಕ್ ಯು ಅವ ನಿನ್ ಮಕ ಯಾಕೆ ವಾಲಿಬಾಲ್ ಮಕ ತರ ಇದ್ದು ಗುಂಡ್ಗುಂಡಕ್ಕೆ ಯಾಕೆ ಗುಂಡ್ಗುಂಡಕ್ಕಿದೆಯೇ ಈ ವಾಲಿಬಾಲ್ ಥ್ರೋಬಾಲ್ಗಳು ಬರ್ತಾವಲ್ಲ ಗುಂಡ್ಗುಂಡಕ್ಕೆ ಇದೆಲ್ಲ ಯಾಕೆ ಸಿಗಲ್ಲ ಸರಿ ಗುಡ್ ನೈಟ್ ಬೈ ಬೈ ಟಾಟಾ ಗೈಸ್ ಇವಾಗ ಟೈಮ್ ಬಂದು ಎಷ್ಟು ಗಂಟೆ ಆಗದೆ ಗೊತ್ತಾ 3 ಗಂಟೆ ಆಗದೆ ನಾನು ಹುಟ್ಟಿದಬ್ಬ ಇವತ್ತು ಇನ್ನೂ ಸ್ನಾನ ಗಿನ ಏನೋ ಮಾಡಿಲ್ಲ ಗೈಸ್ ಇವಾಗ ನಮ್ಮ ಅಪ್ಪ ಬೈತೆ ನೋಡ್ಕೊಳ್ಳಿ ಹೇಳಪ್ಪ ಸರಿ ಕಣಪ್ಪ ಆಯ್ತು ಗೈಸ್ ಇನ್ನೊಂದು ಕಾರ್ ಬಂದಿದೆ ಸೊ ಈ ಕಾರ್ ತೆಗಿಬೇಕು ಇರಪ್ಪ ಆಯ್ತು ಬೈಬೇಡ ಅಯ್ಯೋ ಅದಕ್ಕೆ ಹೊಡಿಯಕ್ಕೆ ಬತ್ತಿ ಅಪ್ಪ ಫಸ್ಟ್ ಹೋಗಿ ಗಾಡಿ ತಗೋಗ ಇನ್ನೊಬ್ರು ನಿಲ್ಸಿ ಬೀದಿಲಿ ಅಪ್ಪ ಅನ್ಕೊಂಬಂದಿರೋ ಹೋಗ್ಲಾ ಅಪ್ಪ ಬರ್ತಡೇ ವಿಶ್ ಮಾಡಪ್ಪ ವಿಶ್ ಮಾಡ್ಬಿಡ್ದು ಹೋಗು ಜಲ್ದಿ ಫಸ್ಟ್ ಯಾವ ವಿಶ್ ಮಾಡಲ್ಲ ಹೋಗ್ ನಾನು ವಿಶ್ ಮಾಡಿದ್ರೆ ವಿಶ್ ಮಾಡ ಮಕ್ಕು ಗೀತವ್ರು ಹೋಗಲ್ಲ ಬೀದಿಲಿ ಹೋಗು ಕಾರ್ ತಗೋ ಹೋಗು ಫಸ್ಟ್ ಅಯ್ಯೋ ಇದ್ರಲ್ಲ ಒಂಥರ ಖುಷಿ ಯಾವತ್ತು ಮನೆಗ್ ಬರ್ಬೇಕು ನಮ್ಮ ಇದು ಶಶಾಂಕಣ ಸಂಕಟನಲ್ಲ ನಿನ್ಗೆ ಎಷ್ಟು ಸತಿ ಹೇಳ್ದಿ ಸಾರ್ವಜನಿಕರು ರಸ್ತೆ ಅದು ಇನ್ನೊಬ್ರಿಗೂ ರೋಡಲ್ಲಿ ತೊಂದ್ರೆ ಕೊಡ್ಬಾರ್ದು ನಾವು ನಿಮ್ಮ ಅಪ್ಪನ ಫ್ರೆಂಡ್ ತೊಂದ್ರೆ ಇನ್ನೇನು ಮಾತ್ರ ತೊಂದ್ರೆ ತಾನೆ ಅವ್ರು 5 ನಿಮಿಷ ನಿಂತ್ಕೋಬೇಕಾ ನಾವು ಚೀಫ್ ಮಿನಿಸ್ಟರ್ ಅಂತ ಇಲ್ಲ ಕಣಪ್ಪ 2 ನಿಮಿಷ ಅಷ್ಟೇ 1 ಸೆಕೆಂಡ್ ನನ್ಗೇನಾದ್ರು ಇಷ್ಟ ಆಗಲ್ಲ ಅದು ಫಸ್ಟೇ ಹೇಳ್ದಿತ್ತಾನೆ ಸೈಡ್ಗೆ ಹಾಕು ಗಾಡಿ ಅಂತ ಸರಿ ತಪ್ಪಾಯ್ತು ಕಾರಲ್ಲಿ ಬಂದವ್ರಿಗೂ ತಪ್ಪಾಯ್ತು
ಶಶಿಕಲಾ ನೀನ್ ಯಾಕೆ ನಗಿತಿದ್ಯಾ? ನಮ್ದೇ ಅಲ್ಲ ಕಣಪ್ಪ, ನಮ್ದು ತಪ್ಪು, ಅವ್ರಿಗೆ ತಪ್ಪಾಯ್ತು ಅಂತ ಕೇಳ್ತಾ ಇರೋದು ಕಣಪ್ಪ. ಆಯ್ತು, ಈಗ ತಗೋಬೇಕು ಹಾಲು ಪಾಕೆಟ್. ಫ್ರೆಂಡ್ ಅಂತ ಹೇಳು. ಹೋಣ, ನೀವು ನಮ್ಮ ಅಪ್ಪನ ಫ್ರೆಂಡ್. ಹಾಲು ಪಾಕೆಟ್ ತಗೋಬೇಕು ಫಸ್ಟ್. ಅಲ್ಲಿ ಚೇಂಜ್ ನೀನೇ ತಗಪ್ಪ ಹೊಸಿದ್ದೀನಪ್ಪ. ಇನ್ನು ಬತ್ತಿ ಇರ್ತಾರ ಬೆಂಗಳೂರಿಂದ ನಾವು ಹೊಸಿ ಅಲ್ಲಿ ಹೋಗ್ಬಿಟ್ಟು ಹಾಯ್ ತಲೆ ಅದು ಯಾರತ್ತೆ ಇವನು ಬರ್ತಡೆ ಗಂಡೆ ಮಕ್ಕ ಮುಸುಡಿ ಚುಚ್ಚಾಕ್ಬಿಡ್ತೀನಿ. ಹಿಂಗೆಲ್ಲ ಹೊಡಿಬಾರ್ದು ಬರ್ತಡೆ ದಿವಸ. ಲೋಪರ್ ನನ್ನ ಮಗನೇ ಬಂದ್ರೆ ನಿಂಗೆ ಯಾಪಾ ದೊಡ್ಡ ತಲೆ ಸಣ್ಣ ತಲೆ ಎರಡು ಒಟ್ಟಿಗೆ ಇದೀರಿ. ಏನಂತ ಖುಷಿ ದಪ್ತಲೆ ಅಂದ್ರೆ ಹೊಡೆದಾಕ್ಬಿಡ್ತೀನಿ ಕಳ ನಿಜವಾಗ್ಲು ನಾನು. ಎಲ್ಲಿ ಇನ್ನೊಂದು ಏನ ಮೀಡಿಯಂ ತಲೆಯಾ? ದೊಡ್ಡ ತಲೆ ನನ್ನ ಮಗನೇ, ನನ್ನ ಮೀಡಿಯಂ ತಲೆ ಅಂತಾನೆ. ಇಲ್ಲ ಇನ್ನು ಏನೋ ಕಂದಲೆ ಏನೋ ಹ್ಯಾಂಡ್ಸಮ್ ಆಗಿದ್ಯೋ ತಮ್ಮ. ವಿಷಯ ಗೊತ್ತಾಯ್ತದೆ, ನನ್ ಕಾರು ಬಸ್ ಒಂದ್ ಗುಸ್ಕೊಂಡೋಗ್ಬಿಟ್ಟಿದೆ ಕಣತೆ. ನಿಜವಲ್ವೇ ನನ್ನ ಅಣ್ಗುವೆ. ಅಯ್ಯೋ ನಿಂತಿದ್ ಗಾಡಿಗೆ ಬಂದು ಗುದ್ಬಿಟ್ಟಿದ್ದು ಕಳ ಗುರು. ಸಬರ್ ಬಸ್ ಸ್ಟ್ಯಾಂಡ್ ತಗೋ. ಮೊನ್ನೆ ನನ್ನ ಅನ್ಗು ಕಣತೆ ಬಾ ತೋರ್ಸ್ಕೊಟ್ಟನೆ ಬೇಕಾರೆ. ಇವತ್ ವಿಡಿಯೋ ಹಾಕ್ತೀನಿ ಬಾ ಬೇಕಾರೆ, ಅದನ್ನ ನೋಡ್ಕೊ ಬಾ. ನನ್ನ ಅನ್ಗು ಕಣತೆ ನಿಂತಿದ್ ಗಾಡಿಗೆ ಬಂದು ಹಿಂದೆ ಟಚ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದು. ಅಯ್ಯೋ ಬೋದ್ರೆ ಏನ್ ಸಿಕ್ತಿತ್ತು ಚ ಪಾಪ. ನನ್ನ ಅನ್ಗು ಬಾನ್ ಬೇಕಾರೆ ಅಟ್ಲಿ ನೋಡ್ಕೊ ಬರೋಗು. ಅಣ್ಣ 1/4 ಲೀಟರ್ ಹಾಲು ಗೈಸ್. 3 ಗಂಟೆ 10 ನಿಮಿಷ ಸಂಜೆ ಮೇಲೆ ಸ್ನಾನ ಮಾಡ್ತವನಿ. ನಾನು ಬರ್ತಡೇ ದಿವಸ ಸ್ನಾನ ಮಾಡ್ಕೊ ಬಂದಿ. ಇವಾಗ ಹೊಸ ಬಟ್ಟೆ ಇಕ್ಕತ್ನಿ, ಹೆಂಗ್ ಕಾಣಿಸುತ್ತೆ ನೋಡಿ ಹೇಳಿ. ಬಟ್ಟೆ ಚೆನ್ನಾಗ್ ಕಾಣ್ತಿದ್ದಪ್ಪ. ಚೆನ್ನಾಗ್ ಕಾಣ್ತಾ ಇದೆ ಕಣಪ್ಪ. ಬಟ್ಟೆ ಚೆನ್ನಾಗ್ ಕಾಣ್ತಿದ್ದಮ್ಮ. ಏನ ಅದು ಹಾಫ್ ತೋಳ್ಸೊಲ್ಟು. ಇವಾಗ ಈ ಬಟ್ಟೆ ಚೆನ್ನಾಗಿಲ್ವಾ? ನನ್ಗೆ ಇದಿಷ್ಟೇ ದಿಕ್ಕು ಚೆನ್ನಾಗದ. ಬಿಚ್ಚ ಕೊಡ್ಬೇಕಾರೆ ಈ ಕಡೆ ಇದಾಯ್ತು ಗೈಸ್. ಇದೆ ನೋಡಿ ನನ್ನ ಬರ್ತಡೇ ಬಟ್ಟೆ. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕರೆಕ್ಟಾಗಿ 12 ಗಂಟೆಗೆ ವಿಶ್ ಮಾಡಿದವ್ರಿಗೆ, ಇಲ್ಲ ಅದಕ್ಕಿಂತ ಮೇಲೆ ವಿಶ್ ಮಾಡಿದವ್ರಿಗೆ, ಇವಾಗ ವಿಶ್ ಮಾಡ್ತಿರೋರಿಗೆ 1 ಗಂಟೆ 2 ಗಂಟೆ, ಅದರಲ್ಲೂ ನೈಟ್ ಅಷ್ಟೊತ್ತು ತನಕ ಎದ್ದು ವಿಶ್ ಮಾಡಿರೋರಿಗೆ ಎಲ್ರಿಗೂ ಸಿಕ್ಕಾಪಟ್ಟೆ ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಬರ್ತಡೆಗೆ ಶುಭ ಕೋರಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಗೈಸ್ ಇವಾಗ ನಮ್ಮ ಕಾರ್ ಎತ್ಕೊಂಡು ನಾವು ನಮ್ಮ ಅಜ್ಜಿ ಹಟ್ಟಿಗೆ ಹೋಯ್ತವನೆ. ಇಷ್ಟ ಅಂತ ಅವಳಿಗೆ. ನಾನು ಇಷ್ಟಲ್ಲ ನಿಂಗೆ? ಏನ್ ನಿನ್ ಹೆಸರು? ಮಾನ್ವಿ. ಥ್ಯಾಂಕ್ ಯು. ನನ್ನ ಬರ್ತಡೇ ಇವತ್ತು ವಿಶ್ ಮಾಡು. ಥ್ಯಾಂಕ್ ಯು. ನೀನು ವಿಶ್ ಮಾಡಲಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಬರ್ತಡೇ ದಿವಸ ದೇವಸ್ಥಾನಕ್ಕೆ ಹೋಯ್ತಾರೆ. ಇಲ್ಲಿ ನೋಡಿ ನಾನು ನಮ್ಮ ಮಾದಪ್ಪನ ದೇವಸ್ಥಾನಕ್ಕೆ ಬಂದವನಿ. ಅಪ್ಪ ಮಾದೇಶ್ಪುರ ಕಪಡಪ್ಪ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಗೈಸಲ್ಲಿ ದೇವ್ರ ಪ್ರಸಾದ ಕೊಟ್ಟಿದ್ರು. ಇವಾಗ ನಮ್ಮ ಅಜ್ಜಿ ಹಟ್ಟಿಗೆ ಹೋಯ್ತಾವಲ್ಲ, ನಮ್ಮ ಮಾವನ ಮಕ್ಳಿಗೆ ತಿಂಡಿ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ತಿಂಡಿ ತಗೊಳಕ್ ಹೋಗೋದೇನ. ಜಿರಳೆ ನಿನ್ ಸಲ್ಟ್ ಮನೆ ಕಾಯೋಗ. ಆಮೇಲೆ ಇನ್ನೊಂದೇನಂದ್ರೆ ಇದು ನೈಟ್ಗೆ ಪಟಾಕಿ ಊನಾರ ಆಮೇಲೆ ಮರಿಗಿರಿ ಕೂದ್ಬಿಟ್ಟು ಹಬ್ಬ ಗಿಬ್ಬ ಮಾಡ್ಬಿಟ್ಟಿರ ಕಣಪ್ಪ ಹುಟ್ಟಹಬ್ಬಕ್ಕೆ ಅಂತ. ನನ್ ಮಗನೇ ಅರ್ಧ ಕೆಜಿ ಕೇಕ್ ಕುಯಿಸ್ಬಿಟ್ಟು ಕಳಿಸ್ತೀರಿ. ಅಲ್ಲೇ ಲೋಫರ್ ನನ್ ಮಗನೆಲ್ಲ ನಮ್ಮ ಅಜ್ಜಿ ಹಟ್ಟಿಗೆ ಹೋಯ್ತಾವ. ನಿಗಳ ನಾನು ಇರಲ್ಲ. ಯಾಕೆ ಬರ್ಲೇಬೇಕಾ? ಸರಿ ಇಲ್ಲ 9 ಗಂಟೆ ಮೇಲೆ ಸೆಲೆಬ್ರೇಟ್ ಮಾಡಂಗಿಲ್ವಂತೆ. ನಾನು ಮಗನೇ ಇದು 8 ಗಂಟೆ ಅಷ್ಟೊತ್ತಂಗೆ ಮಾಡ್ಬಿಡ್ರಲ್ಲ. ಗೈಸ್ ಅಲ್ಲಿ ನೋಡಿ ನವಿಲ್ ನೋಡ್ರಿ. ಹೆಂಗ್ ರಾಜ್ಕುಮಾರ್ ರೆಡಿ ಆಗಿದ್ದಾನೆ ನೋಡು. ಇದು ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್, ಮೈ ವ್ಲಾಗ್. ವೆಲ್ಕಮ್ ಬ್ಯಾಕ್. ಓ ಏನ್ ಹಿಂಗಿ ಸಂವತ್ಸರ ಏನೋ ಸಣ್ಣ ಆಗ್ಬಿಟ್ಟಿದ್ಯಾ? ಭಾರಿ ಸಣ್ಣ ಆಗಿದ್ಯಾ ಬಿಡ. ಇದು ವೆಲ್ಕಮ್ ಬ್ಯಾಕ್ ಟು ಬಳ್ಳಾಳಿ. ಕುರ್ಕುರೆ ಕೊಳ್ಳೆ ಅಂತ ಹೇಳ್ತದೆ ಮಗನ. ಆಯ್ತು ತಿನ್ನು, ತಗೋ ತಿನ್ನು. ಆಯ್ತು ಏ ತಿನ್ನು, ತಿನ್ಲ ತಿನ್ನ. ಯಾಕೆ ತಿನ್ನ? ಆಯ್ತು ತಿನ್ಲ ತಿನ್ನ.
ಬೇರೆ ಮಾಡ್ಕೊಳ್ಳಿ ಮಡ್ಗುಂಬದೇವಿ ಕಾರ್ ನೋಡೋಗೋಚೋರಿ ಹೋಗಿ ಬಸ್ ಹಂಗ್ ಗುದ್ರಿಸ್ಬಿಟ್ಟವನೆ ಅವಂಗ್ ತೋರ್ಸ್ಬೇಕು. ಅಯ್ಯೋ ಗೈಸ್ ನಾನು ಎಂತ ಕಂಟೆಂಟ್ ಮಿಸ್ ಮಾಡ್ಬಿಟ್ಟವ್ನಿ. ಅವ್ವನ್ ಎಕ್ಸ್ಪ್ರೆಷನ್ ನೋಡ್ಬೇಕು ಇವಾಗ ಅವ್ವ ಹೆಂಗ್ ಮಾಡುತ್ತೆ ಅಂತ. ಅಂಕಳ ನನ್ ಮಗನೇ ನಿನ್ನಿಂದ ಆಗಿದ್ದು, ನಿನ್ನಿಂದ ಕಿತ್ತೋದ್ ನನ್ ಮಗನೇ. ಈ ವರ್ಷದಿಂದ ಆಗಿದ್ದು, ವರ್ಷದ ಮುದವಿಯಿಂದ. ಬುಲ್ಲ ಒಂದ್ ನಾಯಿ ಹೊಡಿಯಕ್ಕಾಗಲ್ವಲ್ಲ ನಿನ್ ಕೈಯಲ್ಲಿ. ಏನ ಮಗನೇ ಮುಟ್ಟು ಗಂಡೆ ಅವ ಬೈಲಿ ನೋಡು ಬೈಲಿ ಹೆಂಗಾಗದೆ ಅಂತ ಹುಸಿ. ಈಗ ಕೆಳಕ್ ಇಳಿಯವ ಜಂಪ್ ಹೊಡಿ ಹಂಗೆ ಕಿಳಿಕಿ ಇಲ್ಲಿಗೆ ಸೀರಿಯಸ್ ಆಗಿ ಅಲ್ಲಿ ನೋಡಿ ಅಚ್ಚೋರೆಲ್ಲ ಪೂರ್ತಿ ಆಗ್ಬಿಟ್ಟಿದೆ ಕಣವ. ಯಾವ ಸ್ಪೀಡ್ ಆಗ್ಬವ ರನ್ನಿಂಗ್ ರೇಸ್ ಅಲ್ಲಿ ಬಿಟ್ರೆ ನೀನ್ ಯಾರು ಬಿಟ್ಟು ಹೊಡಿಯಕ್ಕಾಗಲ್ಲ ಕಣವ. ಹಂಗ್ ಬತ್ತೀಯ ಅಯ್ಯೋ ತೊಳಲ್ಲ ಒಬ್ಬರ. ಇವಾಗ ಇಲ್ಲಿ ನೋಡವ ಇದು ಲೈಟ್ ಎಲ್ಲ ಹೊಡೆದಾಕ್ಬಿಟ್ಟವನೇ. ಇದಕ್ಕೆ 22,000 ಶೋರೂಮ್ ಅವ್ರು ಕೇಳಿದ್ಕೆ 50-60 ಐತೆ ಅಂದ್ರು. ಬರೀ ಇಷ್ಟಕ್ಕೆ ಕೊಡುವ 50,000 ಸಾಲನ ಅವಾಗ 50,000 ಸಾಲ ಸಿಕ್ಕಲ್ಲ ನೆಗಿತಾವಳು ನೋಡು. ದಿಗ್ವಾಗಿ ನೋಡಿ ಇದ್ ಮಾಡ್ದಾನ ನೀನು ಹೆಂಗ್ ಮಾಡೋಣ ಗಾಡಿ ಬುಟ್ಟಿ ಅವನ್ನ ಹಿಂಗ್ ಮಾಡ್ಬಿಟ್ಟದಿರ ಸಾಯಿಸ್ಬೇಕಾಗಿತ್ತಾ ನೋಡಿ ಗಾಡಿ ತಗೊಳಕ್ ಮುಂಚೆ ನಾನು ನೆಮ್ಮದಿಯಾಗಿದ್ದಿ. ಅಯ್ಯೋ ನಿಂಗೆ ಸುಮ್ ಕುತ್ಕೊಬಿಟ್ರು. ಕುತ್ಕೊಳ ಬುಡ್ಡ ಜಲ್ದಿ ರೆಡಿ ಆಗ ಮಾವ. ಗೈಸ್ ಇವಾಗ ನಮ್ಮ ಅತ್ತೆ ಮಗಳು, ನಮ್ಮ ಮಾವ, ಆಮೇಲೆ ನಮ್ ಗೂಳಿ. ಅದೇ ಹಾಯ್ ಓ ನಿಂಗಕ್ಕ ನಮಸ್ಕಾರ. ಇಲ್ಲ ಅಯ್ಯೋ ಅಪ್ಪಿನೇ ಅರ್ಧ ಇಟ್ಕತಾಳಲ್ಲ. ಹ್ಯಾಪಿ ಬರ್ಡೇ ಸರ್. ಅಯ್ಯೋ ಥ್ಯಾಂಕ್ ಯು. ವಾ ಏನೋ ಬೆಳ್ಗ ಹೊಡಿದ್ಯಾಕರ್ಗೆ ನಿಮ್ಮ ಅಕ್ಕನ ಫೇರಲ್ ಲವ್ಲಿ ಏನಾದ್ರು ಬೆಳ್ಗಿಳ್ಕೊಂಡೆ. ನಿನ್ ಫೇರಲ್ ಲವ್ಲಿ ಬೆಳ್ಸಿರಂಗಿದ್ಯಾ ಅದಕ್ಕೆ ಬೆಳ್ಳ ಕಾಣಿಸ್ತಾಳೆ. ಏನ್ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಿದ್ಯಾ? ಮಿಸ್ ಮಾಡಮ್ಮ. ಹ್ಯಾಪಿ ಬರ್ತ್ಡೇ ಅನ್ಬೇಕು. ಚೇಂಜ್ ಆಗ್ಬೇಕು ಆದ್ರೆ ಇಷ್ಟೊಂದು ಚೇಂಜ್ ಆಗ್ಬಾರ್ದು. ಎಷ್ಟು ವಿಶ್ ಮಾಡೋದಂತ ಫೋನ್ ಮಾಡಿದ್ರೆ ಒಂದ್ಸಲ ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ, ಇನ್ನೊಂದ್ಸಲ ಮಾಡಿದ್ರೆ ಬಿಸಿ. ಬೇರೆಯವ್ರ ಜೊತೆ ಮಾತಾಡಕೈತೆ ನನ್ನ ಫೋನ್ ನಿಂದ ನಂಬರ್ ಅಪ್ಪನ ನಂಬರ್ ಇಂದ ಮಾಡಿದ್ರೆ ಪಿಕ್ ಮಾಡ್ತಾನೆ, ನನ್ನ ನಂಬರ್ ಇಂದ ಮಾಡಿದ್ರೆ ಪಿಕ್ ಮಾಡಲ್ಲ. ಫೋನ್ ಚಾರ್ಜರ್ ಹಾಕಿದೆ. ಜನಗಳು ಹೋದ್ರೆ ಜಾಸ್ತಿ ಚೇಂಜ್ ಆಗ್ಬಾರ್ದು. ಇದು ಆಕಮಿ ಸುವಾ ಕಮಿ ಇದು ಅತ್ತೆಗೂ ಸುವಾಕ್ಸ್ಬಿಡುವ. ಗೈಸ್ ನಮ್ಮ ಮಾವ ನೋಡಿ ಸಿಕ್ಕಾಪಟ್ಟೆ ಸ್ಪೀಡ್ ಅವಾಗ್ಲೇ ರೆಡಿ. ಅದೇ ವಿಶ್ ಮಾಡತ್ತೆ ನಾನು ಉಡ್ತಾ ಬಾ. ಥ್ಯಾಂಕ್ ಯು ಲೇ ಅಪ್ಪಿ ಇನ್ನೊಂದು 10 ರೂಪಾಯಿ ಕೊಟ್ಟಿದ್ರೆ ಚೆನ್ನಾಗಿರೋ ಪ್ಯಾಂಟ್ ಕೊಡೋರು. ಅದೇ ಒಂದ್ 10 ರೂಪಾಯಿ ನೀನೇ ಕೊಟ್ಬಿಡ್ಬೇಕಲ್ವ. ಅದೇ ನೋಡ ಅರ್ಧಗಿರೋ ಪ್ಯಾಂಟ್ ಕೊಟ್ಟವ್ರಲ್ಲ. ಅಯ್ಯೋ 10 ರೂಪಾಯಿ ಜಾಸ್ತಿ ಕೊಟ್ಟಿದ್ರೆ ಅದನ್ನು ಸೇರ್ಸ್ಕೊಳ್ಬಿಡೋರು. ಅದು ಕಾರ ಮನ್ವಿಚನ್ ಮುಂದೆ ಕೂರ್ಸ್ಕೊಡಿ ನೋಡೋ. ಬಾರ ಮುದಾಬಿ ನಾನು ಮನ್ವಿಚಂಗ್ ಹೇಳಿದ್ದೆ ಅಪ್ಪಿಗಲ್ಲ. ನೋಡ್ಕ ಆಗ್ತಕ್ಕಲ್ವಾ ಡೋರ ಏನಾಗಲ್ಲ. ಮನ್ವಿಚ ಇರ ಯಾವ ರಕ್ತನೂ ಇಲ್ಲ ಕಣಿರವ ಏನಾಗಲ್ಲ ಕಣೀರ. ಮನ್ವಿತ ಚೆನ್ನಾಗ್ ಕಾಣಿಸ್ತಿದೆ ಹಳ್ಳಿ ಅಂತ ಹಿಂಗ್ ಆಗ್ಬಿಟ್ಟಿರೋದು. ನಿಮ್ಮ ಅವ್ವ ಹಿಂಗ್ ಮಾಡಿರೋದು ಅವಣ್ಣಿ ಅವ್ವ ಎಲ್ಲಿ ಕೈ ಹಾಕಿಲ್ಲ ಹಿಡ್ಕೊಂಡೋಳ ಇವ ಹಂಗ್ ಬೈಬೇಡ. ಏನಾಗಿರತ್ತಾನೆ ಮನ್ವಿತ ಬೇಗ ಹುಚ್ಚದತ್ತು ಸರ್ವೇ ಗೊತ್ತಿದ್ದೀವಿ ಬಿಡ. ಮನ್ವಿತ ಐತಾಗ್ತಿರ್ಗವ. ಅಯ್ಯೋ ಏನಾಗಿಲ್ಲ ಬಿಡು ಕೈ. ಟಿವಿಲೆಲ್ಲ ಇದು ಉಡ್ತಾ ಬಾ ನಂದು ಮೋನ್ ಉಡ್ತಾ ಬಾ. ಗೈಸ್ ಇಲ್ಲಿ ಒಳಗಡೆ ಏನೇನೋ ಪ್ರಿಪರೇಷನ್ ಮಾಡ್ಕೊಳಕ್ಕೆ ಅನ್ಕೊಂಡು ಒಳಕ್ ಹೋಗವ್ರೆ. ಕಾರಲ್ಲಿ ಒಬ್ರು ಇಲ್ಲ ನೋಡಿ, ನಾನು ಒಬ್ಬನೇ ಕೂರ್ಸ್ಬಿಟ್ಟು ಅವ್ರು ಏನೇನೋ ಪ್ರಿಪರೇಷನ್ ಮಾಡ್ಕೊಳಕ್ಕೆ ಹೆಂಗ ಹೋಗವ್ರೆ. ಒಳಗೆ ಏನ್ ಸರ್ಪ್ರೈಸ್ ಕೊಟ್ಟಾರ ನೋಡವೇರಿ. ಲೇ ಅಪ್ಪಿ ಗಿಫ್ಟ್ ತಂದಿಲ್ವಾ? ಓ ಕೇಕ್ ಕೊಡ್ತಾರೆ. ಮಾಡ್ತಿರೋದೇ ನಾನು. ನಿಮ್ಮ ಅಪ್ಪ ಮಾಡ್ತಿರೋದು ಇಲ್ಲ, ನಾನ್ ಸೆಲೆಬ್ರೇಷನ್ ಮಾಡ್ತೇನೆ. ಅಲ್ಲ ಬರ್ತಡೇ ಮಾಡ್ತಿರೋದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ನಾನ್ ಬರ್ತಡೇ ಸೆಲೆಬ್ರೇಷನ್ ಮಾಡ್ತೇವೆ. ಗಿಫ್ಟ್ ಹಾಕ್ತೀಯ? ಅಯ್ಯೋ ನಾನು ಇಂಟೆಂಟ್ 2 ಚಾಕ್ಲೇಟ್ ಕೊಡವ ಅಂತಿದ್ದಿ, ಅದು ಕೊಡಲ್ಲ ಬಿಡು. ಏನಪ್ಪ ಸಮಾಚಾರ? ಸ್ಪ್ರೇಗಿ ಎಲ್ಲ ತಗೊಬಿಟ್ಟಿದ್ಯಾ?
ಸುಮ್ನೆ ಆಟ ಆಡಕ್ಕೆ ಟೈಮ್ ನಿಮ್ಮ ಅಣ್ಣಂಗೊಂದ್ ನೋಡಿ, ನಮ್ಮ ಅಣ್ಣಂಗೊಂದ್ ನೋಡಿ, ನಂಗೆ ಹೊಡ್ಬಿಟ್ಟಿ ಆಮೇಲೆ ನಿಮ್ಗೆಲ್ಲ ಸ್ಪ್ರೇ ಹೊಡಿತಾರ? ನೀನೇ ಸ್ಪ್ರೇ ಹೊಡ್ಕೊಳ್ಳಿ, ಬೆಳಗೈತ್ಯಾ ಇರಕಲ್ಲರೆ ಸಾಕು. ಎಸ್ಪೇರಲ್ಲ ಯಾಕತ್ತೆ ದಿಸಕ್ಕೆ ಫೇರನ್ಲವ್ಲಿ ಯೂಸ್ ಮಾಡಲ್ಲ. ಅದೇ ಇನ್ನೇನು ಯೂಸ್ ಮಾಡುತ್ತೆ? ಅದೆಲ್ಲ ಹೇಳ್ಬಾರ್ದು ಪರ್ಸನಲ್. ಅಲ್ಲಿಗೆ ಬೇಡವೇ ಬೇಡ ಪೊಲೀಸ್. ಅದೇ ನಿನ್ ಮಗ ಡೋಂಬಿ ತರ ಆಡ್ತಾ ಮಾಡಿದ್ವಿ ಇವಾಗ. ಯಾರು ಮಾಡಿದ್ದಿಲ್ಲ ಬತ್ತವ್ರಂತ ಗೂಳಿ ಮರಿ ಅವನು ಬತ್ತವನೆ. ಫೋನ್ ಮಾಡ್ಲಾ ಯಾರಿಗೆ? ನೀವ್ ಸಾಸಂಕ ಮಾಡಿನಿ, ಅವ್ರ ನಿಮ್ಮ ಅಪ್ಪನ ಕರ್ಕ ಬರ್ತಾ ಇರೋ ಗೈಸ್ ಎಲ್ಲ ಬಂದು ಇನ್ನು ಗೂಳಿ ಮರಿ ಸಸಾಂಕ ಬಂದಿಲ್ಲ. ಏನ ಡೆಕೋರೇಷನ್ ಚೆನ್ನಾಗ್ ಮಾಡ್ಯಾರ. ಡೆಕೋರೇಷನ್ ನಾನು ಹುಟ್ಟಿದಾಗ್ಲಿಂದ ಒಂದ್ಸತಿ ಹಿಂಗ್ ಬರ್ತಾಡೆ ಸೆಲೆಬ್ರೇಟ್ ಮಾಡ್ಲಿಲ್ಲ ಕಣವ. ನೀನು ಅಪ್ಪನವೇ ನಮ್ ಗವಿ ಮಾವ ಮಾಡ್ತದ ನೋಡು. ಗವಿ ಮಾವ ಗೈಸ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ ಗವಿ ಮಾವ ಹೇಳ್ತೀನಿ. ನಮ್ ಗವಿ ಮಾವನ್ ಮುಂದೆನೆ ಹೇಳ್ತೀನಿ. ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಬರ್ತಾರೆ ಗೈಸ್ ಎಲ್ಲಿ ಕತ್ಕಾಗಿ ತಗೊಂಡ ಇಲ್ಲ ಕಾಸು ಕೊಟ್ಟು ತಗೊಂಡ? ಥ್ಯಾಂಕ್ ಯು. ವೆಲ್ಕಮ್ ಅಂಕಲ್. ಇವಾಗ ಕೇಳ ನಿಂಗಮ್ಮ ನಿಜನಾ? ಏನ ಅವಳಿಗಂದ್ರೆ ಹಂಗಂದ್ರೆ ಇದು ಬರ್ತದೆ ಏನಾಗಲ್ಲ ಕೇಳ್ತಿರೋದು. ಪ್ರಾಂಕ್ ಕಣಮ್ಮ. ನಿಜ. ಪ್ರಾಂಕ್. ಅಯ್ಯೋ ನಿಜವಲ್ಲ, ನಿಜ. ನೀವ್ ಎರಡನೇ ಪಾರ್ಟ್ ನೋಡಿಲ್ಲ? ಎರಡನೇ ವಿಡಿಯೋನಾ? ಇನ್ನೊಂದ್ ವಿಡಿಯೋ ಹಾಕೋಣ, ಅದ್ರಲ್ಲಿ ನೋಡಿ, ಅದ್ರಲ್ಲಿ ಪ್ರಾಂಕ್ ಅಂತ ಹೇಳಿರೋದು. ಪ್ರಾಂಕ್ ಮಾಡಕಂಗ್ ಹೇಳಿದ್ದು. ನಿಜ ಅನ್ಕೊಬಿಟ್ಟದೆ ನಿಂಗಮ್ಮ. ಡೋಂಗಿ ಗೂಳಿ ಮರಿ ಗೈಸ್, ಗೂಳಿ ಮರಿ ಫ್ಯಾನ್ಸ್ ಅಂತ ಬೇರೆ ಕಮೆಂಟ್ ಹಾಕ್ತಿರ. ಲೋಪರ್ ನನ್ನ ಮಗ ಬಂದಾಗಿಲ್ಲ, ವಿಶ್ ಮಾಡ್ಲಾ? ವಿಶ್ ಹ್ಯಾಪಿ ನ್ಯೂ ಇಯರ್. ನಿಮ್ಮೆವ್ರು ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಬಾವ. ತಾಯಿ ಚಾಮುಂಡೇಶ್ವರಿ ಆಯುಷ್ಯ. ಥ್ಯಾಂಕ್ ಯು ಬಾಮೈದ. ಅಪ್ಪ ಕಣಪ್ಪ ನನ್ಗೆ ನಮ್ಮ ಮಾವನ್ ಬಗ್ಗೆ ಹೇಳ್ಬೇಕಾಗಿದ್ ಮಾತು ಹೇಳ್ಬೇಡ. ನಾನು ಹುಡ್ಸಿದ ಮಗಂಗೆ ಒಂದು ಹುಡ್ದಾಗಿಂದ ಎಷ್ಟು 19 ವರ್ಷದಿಂದ 10 ರೂಪಾಯಿ ಕೇಕ್ ಮಾಡಿಸಿಲ್ಲ ನಮ್ಮಪ್ಪ. ತಂಗಿ ಮಗಂಗೆ ಪಾರ್ಟಿಯಲ್ಲಿ ಬುಕ್ ಮಾಡಿರೋದು. ಹೆಂಗೆ ಅದ್ದು ಹಂಗೆ ಸರ್ ಬನ್ನಿ ನೀವಿಬ್ರು. ಮಾಡದ ಇರುವಂಗೆ ಸುಮ್ಮನೆ ಎಲ್ಲ ಕಿರ್ತಿ ಹ್ಯಾಪಿ ಬರ್ತಾಳೆ ಅಂತ. ಹ್ಯಾಪಿ ಬರ್ಡೇ ಟು ಯು. ಬನ್ನಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದೇ ತರ ಫಸ್ಟ್ ಟೈಮ್ ಬರ್ತಾರೆ ಸೆಲೆಬ್ರೇಟ್ ಮಾಡ್ತಾ ಇರೋದು ಫ್ಯಾಮಿಲಿ ಜೊತೆ. ಅಷ್ಟೇ, ಇನ್ನೇನ್ ಮಾತಾಡದೆ ಕುಳ್ಳ. ನೀ ಫಸ್ಟ್ ಹೋಗಿ ನಿಮ್ಮ ಅಪ್ಪ ಬರ್ಲಿ ಮಾವ. ಬೊಮ್ಮ ಹಾಗೂ ಸಂಘಕ್ಕೂ ಸಾಂಗ್ ಮಾಡ್ರು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಟು ಯು. ನೋಡಿಯವಾ ಇಂಥ ಕೇಕ್ ತಿಂದಿಲ್ವಾ? ಇಂಥ ಕೇಕ್ ಯಾವ್ದು ತಿಂದಿಲ್ಲ? ಬಾಳ ಉದ್ದಾಗಿದೆ ಬಿಡಮ್ಮ ನೀನು. ನೀನು ಹೊತ್ಬಿಡಮ್ಮ, ನೀನ್ ಹೇಳಿಲ್ಲ ಅಂದ್ರೆ ಈ ಬರ್ತಡೇ ಕಂಪ್ಲೀಟ್ ಆಗಲ್ಲ. ನಮ್ ಚಿಕ್ಕ ಮಾವ, ನಮ್ ಚಿಕ್ಕ ಅತ್ತೆ. ಅಯ್ಯೋ ನಿಂತ್ಕೋ ಕರೆಕ್ಟ್. ಮದುವೆ ಐತಿ, ನಾನು ಕೇಕ್ ತಿನ್ನಿಸ್ತೀನಿ. ಮದುವೆ ಐತಿ ನಾನೇ ಆಯ್ತು ಆಯ್ತು ನಾನು ಆಯ್ತು ಈ ಕಡೆ ಪೋಸ್ ಕೊಡಿ.
ನೋಡು ಕೈ ಬಿಡ ದಡಿಯಾ ಇನ್ನು ಕಂದ ಕಂದಮ್ಮ ನನ್ನ ಮುದ್ದು ಕಂದ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫ್ಯಾಮಿಲಿ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ನು ಬೇರೆ ಎಲ್ಲ ಅದನ್ನ 100K ಈ ಥರ ಸೆಲೆಬ್ರೇಟ್ ಮಾಡಿದೆ. ಫ್ಯಾಮಿಲಿ ಜೊತೆ ಯಾವತ್ತೂ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದವನೇ ಅಲ್ಲ, ಫ್ರೆಂಡ್ಸ್ ಜೊತೆ ಅವರು ಸೆಲೆಬ್ರೇಟ್ ಮಾಡೋರೆ. ಫ್ಯಾಮಿಲಿ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ನ ಬಾಮ ಇದೆ ಎಲ್ರಿಗೂ ಕೇಕ್ ಅಂತವನೆ. ನೀನು ಕಣ್ಣಡಿ ಗೈಸ್ ಇಲ್ಲಿ ಹೆಂಗ್ ಬರ್ಸೋರೆ ಹ್ಯಾಪಿ ಬರ್ತ್ಡೇ ಶರತ್. ಹೆಚ್ಚೆ ಹಾಕಿಲ್ಲ 07/2025 ಅಂತ ಹಾಕೋರೆ. ಇಲ್ಲಿ ನೋಡ್ರೆ ಡೆಕೋರೇಷನ್ ನೋಡಿ ಹಿಂಗೆ ಮಾಡ್ಸೋರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಗೈಸ್ ನಮ್ಮ ಮತ್ತೆ ಪಪ್ಸ್ ತಗೊ ಬಂದಿದೆ ಎಲ್ರಿಗೂ. ನಂಗೆ ಮಾಮ ಅದೇ ತನ್ನ ಸ್ವಂತ ಮಗಂಗೆ ಒಂದ್ ದಿವಸನೂ ಮಾಡಿಸ್ತಾ ಇರೋ ನಮ್ಮ ಮಾವ ನಂಗೆ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಲವ್ ಯು ಮಾವ. ನಮ್ಮದವೇ ತಗೋಗು. ಗೈಸ್ ನಮ್ಮ ಅಪ್ಪಂಗೆ ಬಾ ಅಂದ. ನಮ್ಮಪ್ಪ ಡೈರೆಕ್ಟ್ ಊಟಕ್ಕೆ ಬರ್ತೀನಿ, ಬರ್ತಡೆಗೆಲ್ಲ ಬರಲ್ಲ ಅಂತು. ಸ್ಪೀಕರ್ ಕನೆಕ್ಟ್ ಮಾಡ್ಬಿಟ್ಟು ಇಲ್ಲಿರೋ ಎಲ್ಲರೂ ಡ್ಯಾನ್ಸ್ ಹೊಡಿತಾರಂತೆ. ಎಲ್ಲ ಒಳ್ಳೆ ಸಾಂಗ್ ಹಾಕ್ಲಾ ಬಡಿ ಡ್ಯಾನ್ಸ್ ಬಾ ಡ್ಯಾನ್ಸ್ ಹೊಡಿವಾ ಮಮ್ಮಿ ಬಾಬಿ ಅದೇ ಬಾ ಹಿಂಗ ಬಾ ಅಮ್ಮ ಇವಾಗ ಮಾಡ್ ಬಾ ಬನ್ನಿ ಹಿಂಗಮ್ಮ ಮಾಡ ಮತ್ತೆ 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 ಬಾ ಗವಿಮವನ್ನು ಕಳಿಸ್ಬೇಕಾ ಮಾವ ನೀನು ಹೊಂಟ ಕೊಡುವ ನೀನು ಮಾಡು ಮಾಡು ಸೇಟ ಬಡ್ದು ಅಲ್ಲ ಬಿಡಿ ಬಿಡಿ ಚೆನ್ನಾಗಿ ಮಾಡಿ ಚೆನ್ನಾಗ ಈ ದಸರಾ ವಾ ಬರ್ತದಿರೋ ಬರ್ತದೆ ಇವಾಗ ಸ್ಟ್ಯಾಂಡ್ಸ್ ಹೊಡೆದಿ ಫುಲ್ಲು ಸುಸ್ತಾಗುತ್ತೆ ಅಂತ ಈಗ ನಿಮ್ಮ ಉತ್ಸವ ಹೆಂಗಿತ್ತು? ಚೆನ್ನಾಗಿತ್ತಾ? ಸಿಕ್ಕಾಪಟ್ಟೆ ಚೆನ್ನಾಗಿತ್ತಾ? ಖುಷಿ ಆಯ್ತಾ? ರಾಜ್ಮಗ ಗೈಸ್ ಎಂತ ಡೋಂಗಿ ನೋಡೋಲೆ ಅವಿನ್ನು ಬರ್ತಡೇ ಗಿಫ್ಟ್ ಅಂತ ಕೊಟ್ಟಿದ್ದು ಕಣ್ಲ. ನಾನ್ ತಿನ್ಬೇಕು ಅಂತ ಮಡಗಿದ್ರೆ ನೀನ್ ಎಂತ ದಡಿಗಳಲ್ಲ ನೀವು ಒಂದ್ ಪೀಸ್ ಹಾಕೊಳ್ಳ. ಅಯ್ಯೋ ದೊಡ್ಡ ದಡಿಯಾ. ಗೈಸ್ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ನಮ್ಮ ಅತ್ತೆಯವ್ರು ಇಟ್ಟಿಲ್ಲವ ಇವಾಗ ಊಟ ಮಾಡಬೇಕು.
ಇಲ್ಲಿ ನೋಡಿ ನಾನು ವ್ಲಾಗ್ಸ್ ಹಾಕ ಕೂತವ್ರೆ. ಇಲ್ಲಿ ಅಣ್ಣನೂ ಇಲ್ಲ ಅಣ್ಣನು ತಮ್ಮನೂ ಹೆಂಗ್ ನೋಡಕ್ ಬಂದವ್ರು ನೋಡಿ. ಕಾರ್ ಡ್ಯಾಮೇಜ್ ಆಗಿರೋದ ನಿನ್ ತಮ್ಮನೇ ಕಲ ಮಾಡಿರೋದು. ನಿನ್ ತಮ್ಮ ಅಪ್ಪಿನೇ ಮಾಡಿರೋದ್ ಕಳ. ಏ ಯಾರು ನಿನ್ಯಾರು ಹುಡುಗಿ ಅಂದಿದ್ದು? ಅಯ್ಯೋ ಕಣ ಅಂತ ಗಾಡಿ ಡ್ಯಾಮೇಜ್ ಆಗಿದೆ. ಕಿತ್ತೋದವಳೆ ಬರ್ತಡೇ ಅಂತಾನು ನೋಡಲ್ಲ, ಎಣ್ಣೆ ಹೊಡೆದಾಕ್ ಬಿಡ್ತೀನಿ. ಗೂಳಿ ಮರಿ ಫ್ಯಾನ್ಸ್ ಅಂತ ನೀವು ಒಂದು ವಿಡಿಯೋದಲ್ಲಿ ಕಮೆಂಟ್ ಹಾಕಿದಿರಲ್ಲ ಅಪ್ಪಿ ಪ್ರಪೋಸ್ ಪ್ರಾಂಕ್ ಅಲ್ಲಿ, ಅದನ್ನೇ ಹಿಡ್ಕ ಎಲ್ರ ತಲೆನೂ ಕೆಡಿಸ್ತಾನೆ. ಮರಿನೋ ಕೆಂದಗುಳಿನೋ ಕೆಂದಕ್ಕಿರ ಕೆಂದಣ ಕೆಂದಣ ಸರತ್ ಮದುವೆ ಮಾಡ್ಕೊಡ್ರಿ ನಿನ್ ತಂಗಿ. ಗೈಸ್ ಇಲ್ಲಿ ಬರ್ತಡೆಗೆ ಎಲ್ಲ ನಾನೆಲ್ಲ 12 ಗಂಟೆಗೆ ವಿಶ್ ಮಾಡ್ತೇವೆ ಅಂತ ಕಾಯ್ಕೊಂಡಿದ್ರೆ ಇಲ್ಲಿ ನೋಡಿ ಯಾವ ಫ್ರೆಂಡ್ಸ್ ಎಲ್ಲ ಇವು ದೊಡ್ಡ ಪೋ ಸೇಜು ಬ್ರಾ ಯಾವ ಗುಸಿಲಿದ್ದೀರ ಬ್ರ? ಥಿಯೇಟರ್ ಪಕ್ಕ ಯಾರು ಇರಂಗವ್ರೆ? ಥ್ಯಾಂಕ್ ಯು ಬ್ರಾ. ಗೈಸ್ ಹಂಗೆ ವಿಶ್ ಮಾಡಿ ವಿಡಿಯೋ ಮಾಡ್ಕೊತೀನಿ, ಎಲ್ಲ ಒಟ್ಟಿಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ. ಏ ವಿಡಿಯೋ ಮಾಡ್ಕೊಂತೀನಿ, ಎಷ್ಟೊತ್ತವರೆಗೂ ಹಿಂಗೆ ಇಟ್ಕೊಳಕ್ ಆಯ್ತದೆ. ಸುದೀಪಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಆಯ್ತು ತೇಜ ಎತ್ತಕ್ಕ ಮೀಸೆ ಎಲ್ಲ ತೆಗಿಸ್ಬಿಟ್ಟಿದ್ರು. ಅಮ್ಮ ನಮ್ ಮನ್ಸಲ್ಲಿ ಇದ್ದಿದ್ದೆಲ್ಲ ಯಾಕೆ ಅವರು ನನ್ನ ಮಕ್ಕಳು ತರದಿಲ್ವಾ? ಮದ್ವೆ ಗಂಡು ಅಂತ ಏನ್ ಎಲ್ಲ ಹಿಂಗ್ ಕಾಣ್ತವ್ನೆ ಅಂತವ್ರೆ, ನಮ್ನ ಇಲ್ಲಿ ಕೇಳ್ತವ್ರ. ಇವತ್ತು ಮೇವು ಮಟನ್ ಸಾರು ಮುದ್ದೆ. ಗೈಸ್ ಇಲ್ಲಿ ಪೂರ್ತಿ ಊಟ ಮುಗೀತು. ಗೈಸ್ ಮಾಂಸ ಸಾರು ತಿಂದ್ಮೇಲೆ ಕೈ ಎಣ್ಣೆ ಹಾಕಬೇಕು ತುಟಿಗೆ, ಮತ್ತೆ ಬಲ್ಗೈ ಬಲ್ಗೈಗೆ ಹಾಕೊಳ್ಳೋದು. ನಿಮ್ ಅಣ್ಣನ ತುಟಿಗೆ 1 ಲೀಟರ್ 1 ಲೀಟರ್ ಬೇಕಲ್ಲ ಬಲ್ಗೈಗೆ. ಇದು ಗಂಡಕ್ಕೆ ಹಾಕೊಳ್ಳೋದು ಬಲ್ಗೈಗೆ. ಗೈಸ್ ಮಾಂಸ ಸಾರು ತಿಂದ್ಮೇಲೆ ತುಟಿಗೆ, ಆಮೇಲೆ ಬಲಗಾಲ್ಗೆ ಇದು ಕೈ ಎಣ್ಣೆ ಸೋರ್ಕೋಬೇಕು. ಊಟ ಆದ್ಮೇಲೆ ಬಾಂಬೆ ತಿಂದ್ರೆ ಆರಾಗ ಕುಡೇ ಸಿಕ್ಕಲ್ಲಮ್ಮ. ಇಲ್ಲೇ ಮನಿ ಕಳ್ಳ ಗುಳಿ ನೋಡತ್ತೆ, ಗುಳಿ ಸೋಕಿಯಾ ಒಣ್ಣಲ್ಲಿ ಒಳ್ಳೆ ನಿದ್ದೆ ಹೊಡ್ಕೋಬೋದು ಕಳ ಗುಳಿ. ಇಲ್ಲೇ ಮನಿ ಕಂಡ್ರೆ ಅದೇ ಅದ್ನ ಮಲಗ್ಸತೆ ಅದ್ ಮಲಗ್ಸತೆ ಮಗ ಮಲಗಿಸ್ಬಿಟ್ರೆ ಆಗೋಯ್ತ. ಸಿಕ್ಕಲ್ಲ ಅದೊತ್ತತೆ ಅದು ಗೈಸ್ ಇಲ್ಲಿ ನೋಡಿ ನಮ್ ಗುಳಿ ಮರಿ. ಅಯ್ಯೋ ಲೋ ಡವ್ ಮಾಡಿ ಸಾಕು ಉಳ್ಳಲ್ಲ ಡೊಂಗಿ ತೆಗಿ ಗುಳಿ. ಗೈಸ್ ಇವಾಗ ಸಾಸಾಗ ಹೋಗಿ ಎದುರಿಸ್ತೀವಿ. ಮತ್ತೆ ಗೈಸ್ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರಲಿ. ಇವತ್ತು ನನ್ನ ಬರ್ತಡೆಗೆ ವಿಶ್ ಮಾಡಿದವ್ರಿಗೆ, ವಿಶ್ ಮಾಡಿಲ್ದೇ ಇದ್ದವ್ರಿಗೆ, ಹಾರಿಸಿದವ್ರಿಗೆ, ಹಾರೈಸಿದವ್ರಿಗೆ ಎಲ್ರಿಗೂ ಸಿಕ್ಕಾಪಟ್ಟೆ ತುಂಬು ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮಿಂದ ಇಲ್ಲಿವರೆಗೂ ಬೆಳೆದು ಬಂದವನೇ. ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗಿರ್ಲಿ. ನನ್ನ ಲೈಫಲ್ಲಿ ಇಷ್ಟು ಬರ್ತಡೇ ವಿಶಸ್ ಯಾವ ವರ್ಷನೂ ಬಂದಿಲ್ಲ. ಈ ಸತಿನ ಇಷ್ಟೊಂದು ಬರ್ತಡೇ ವಿಶಸ್ ಬಂದಿರೋದು, ಇಷ್ಟೊಂದು ಜನ ಹರಿಸಿರೋದು. ನಿಮ್ ಪ್ರೀತಿ ಯಾವಾಗ್ಲೂ ಹಿಂಗೆ ಇರ್ಲಿ. ನೆಕ್ಸ್ಟ್ ವರ್ಷ ಇನ್ನೂ ದೊಡ್ಡ ಮೆಟ್ಟಕ್ಕೆ ಬೆಳಿತೀನಿ. ನೀವು ಬೆಳೆಸ್ತೀರಾ ಅನ್ನೋ ನಂಬಿಕೆ ನಂಗಿದೆ. ಅಷ್ಟೇ ಗೈಸ್, ಲವ್ ಯು ಜಾಸ್ತಿ. ಒನ್ಸ್ ಅಗೇನ್ ತುಂಬು ಹೃದಯದಿಂದ ಧನ್ಯವಾದ. ಥ್ಯಾಂಕ್ ಯು. ಲವ್ ಯು ಜಾಸ್ತಿ. ಟಾಟಾ ಬಾಯ್.